ಹೌದಾ? ಯಾರ್ ನೀನು? ನಿನ್ನ ತಂದೆ ಬೆಟ್ಟಪ್ಪದನಿಯ ಮನೆಯಲ್ಲಿ ಜೀತದೊಳಗೆ ದುಡಿತಾ ಇದ್ದಾನಲ್ಲ ರುದ್ರ, ಆ ಬೆಟ್ಟಪ್ಪದನಿ ಏಕೈಕ ಸುಪುತ್ರ ಮಹಾಂತೇಶ. ಏನು ನೀನು ಬೆಟ್ಟಪದನಿಗಳ ಮಗನ? ಶಾಕ್ ಆಯ್ತಾ? ಆಕಾಶ ಕಳಚಿ ಮೈ ಮೇಲೆ ಬಿತ್ತ, ಭೂಮಿ ಕುಸದಂಗಾಯ್ತಾ, ರಕ್ತ ಹೆಪ್ಪುಗಟ್ಟಿರ್ಬೇಕಲ್ಲ. ಇಲ್ಲ, ಇದ್ಯಾವುದೂ ಆಗ್ಲಿಲ್ಲ. ಮತ್ತೇನಾಯ್ತು? ತುಂಬಾನೇ ಆಶ್ಚರ್ಯವಾಗ್ತಾ ಇದೆ. ಯಾಕೆ? ಸಾವಿರಾರು ಜನರಿಗೆ ಪಾಠ ಹೇಳುವ ಮಠದಲ್ಲಿ ಒಂದು ಒಳ್ಳೆಯ ಗಿಳಿ ಹುಟ್ಟುವ ಬದಲು ಹೇಸಿಗೆ ಕಂಡಲ್ಲಿ ಬಾಯ್ ಹಾಕುವ ನಾಯಿ ಹುಟ್ಟಿದೆಯಲ್ಲ ಅಂತ. ಅಂಬಿ, ಮಾತಿಗೆ ಮಾತು ಬೆಳೆಸಿ ನನ್ನ ಪಿತ್ತನ ಇನ್ನಷ್ಟು ನೆತ್ತಿಗೇರಿಸಬೇಡ. ಸುಮ್ನೆ ಬಂದು ನನ್ನವಳಾಗ್ಬೇಕಷ್ಟೇ. ನಾನು ನಿನ್ನವಳಾಗ್ಬೇಕು. ಆ ಆಯ್ತು, ಆದ್ರೆ ನಂದೊಂದು ಪ್ರಶ್ನೆ ಇದೆ, ಉತ್ತರ ಹೇಳ್ತೀಯಾ? ನೀನೇ ನನ್ನ ಕೆಕ್ಕಿ ಅಂದ್ರ 111 ಕೇಳ. ಒಂದಕ್ಕೆ ಹೇಳು. ಹೇಳ. ಹೇಳು. ಮನುಷ್ಯ ಅತಿಯಾಗಿ ಹೊಟ್ಟೆ ಹಸಿದ್ರೆ ಹೊಟ್ಟೆಗೆ ಏನ್ ತಿಂತಾನೆ? ರೊಟ್ಟಿ, ಚಪಾತಿ, ಅನ್ನ ತಿಂತಾನ. ಹೌದಾ? ಅನ್ನನೇ ಯಾಕೆ ತಿನ್ಬೇಕು? ಅನ್ನದ ಬದಲಿ ಸಗಣಿ ತಿಂದ್ರೆ ಏನಾಗುತ್ತೆ? ಅನ್ನ ತಿನ್ನೋ ಬಾ ಇಂದ್ರ ಯಾವನಾದ್ರೂ ಸಗಣಿ ತಿಂತಾನೇನಲೆ? ನೀನಾಕ್ ಮಾಡಕ್ ಬಂದಿರೋ ಕೆಲ್ಸ ಏನು? ಸಗಣಿ ತಿನ್ನೋ ಕೆಲ್ಸನೇ. ಯಾವತ್ತು ಆ ಬ್ರಹ್ಮ ಈ ಭೂಮಿಗೆ ಒಂದು ಹೆಣ್ಣನ್ನ ಸೃಷ್ಟಿ ಮಾಡಿದ್ನೋ ಆವತ್ತೇ ಅವಳಿಗೊಬ್ಬ ಜೊತೆಗಾರ ಅಂತ ಬಂದ ಗಂಡನ ಕೂಡ ಸೃಷ್ಟಿ ಮಾಡಿದಾನಂತೆ. ಅದಕ್ಕೆ ಹೇಳ್ತಾರೆ ಗಂಡ ಹೆಂಡತಿಯರ ಸಂಬಂಧ ಅಂತ. ಅದನ್ನ ಮೇಲೆ ಪರ ಹೆಣ್ಣಿನ ಮೇಲೆ ಕಣ್ಣು ಹಾಕೋದು ಒಂದೇ, ಹೇಸಿಗೆ ಕಂಡಲ್ಲಿ ಬಾಯಿ ಹಾಕೋ ನಾಯಿ ಜಾತಿಗೆ ಸೇರೋದು ಒಂದೇ. ಅವ ಹೇಳಿದ್ದ ಬರೋಬ್ಬರಿ ಆತ್ಲ. ಮತ್ತೆ ಆತಳವ ನಾವು ಇಬ್ರು 3 ಬುಟ್ಟಿ ಹಸಿ ಹೇಸಿಗೆ ತಿತ್ತೇವಂತ ತಿಳ್ಕೊ. ನಿಮ್ಮಂತ 3 ಬಿಟ್ಟವರು ಊರಿಗೆ ದೊಡ್ಡವರು. ಇದು ನಿನ್ನ ಕೊನೆ ನಿರ್ಧಾರಣ? ಹೌದು. ಹಾಗಾದ್ರೆ ನಂದು ಒಂದು ನಿರ್ಧಾರ ಕೇಳಿಸ್ಕೋ. ನನ್ನ ಕೈಗೆ ಸಿಗದ ಹೆಣ್ಣು ಪ್ರಪಂಚದ ಯಾವ ಗಂಡಿಗೂ ನಾನು ದಕ್ಕೋದಕ್ ಬಿಡೋದಿಲ್ಲ. ಈಗ ನೀ ನನ್ನ ಹಾಕಿ ಆಗ್ಬೇಕು ಒಂದು, ಇಲ್ಲ ನಿನ್ನ ಹೆಣ ಬೀಳಬೇಕು ಒಂದು. ಇದೆಂತ ಪರಿಸ್ಥಿತಿ ಬಂದೋದಕ್ಕಿಂತಪ್ಪ ನನಗೆ. ಮನೆಯಲ್ಲಿ ನನ್ನ ತಂದೆ ಕೂಡ ಇಲ್ಲ. ಈ ಪಾಪಿ ನೋಡಿದ್ರೆ ಈ ರೀತಿ ವರ್ತನೆ ಮಾಡ್ತಾ ಇದ್ದಾನೆ. ನಾನು ಹೇಗಾದ್ರೂ ಮಾಡಿ ಈತನ ಕೈಯಿಂದ ಪಾರಾಗ್ಲೇಬೇಕು. ನೀನು ಏನಾದ್ರೂ ಒಂದು ದಾರಿ ತೋರಿಸ್ಬೇಕಪ್ಪ. ಸುಮ್ಮನೆ ಈತನ ಪ್ರೀತಿಸ್ತೀನಿ ಅಂತ ನಾಟಕವಾಡಿ ಈತನ ಕೈಯಿಂದ ಪಾರಾಗ್ಲೇಬೇಕು. ಮಾಂತೆ ಅಣ್ಣ, ಇಟ್ಟೋತನ ಪುಂಗಿನ ಬಿಡಿಸಿದ್ದಿ ಮತ್ತೊಮ್ಮೆ ಮಾಂತು. ಅರೇ ಇಸ್ಕಿ ಮಾಕಿ ಇಸ್ಕಿ. ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತೀನಿ. ಮತ್ತೆ ಇಟ್ಟೋತನ ಬ್ಯಾರೇನ ಹಾರಾಡಿದಿ. ನೀವು ನನ್ನ ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ಟೆಸ್ಟ್ ಮಾಡಿದಿನ. ಬಲೆ ಕದ್ದಿ ಕಡಿಯಾಕಿವ ನೀನು. ಮತ್ತ ನೀ ಇಷ್ಟು ಕದ್ದಿ ಕಡಿಯತ್ತಲ್ಲಪ್ಪ, ಅಷ್ಟು ಕದ್ದಿ ಕಡಿಲಿಲ್ಲ ಅಂದ್ರೆ ಸರಿ. ಮಾತೆಲ್ಲ ಚಂದ ಹೇಳಕತ್ತಿ, ಅದರ ಯಾಕೋ ಕಣ್ಣ ಕಿಸದ ನೋಡಾಕತ್ತಿ. ಹಾಗೆ ನಿಲ್ವಲ್ಲ. ಪ್ರೀತಿ ಉಕ್ಕಿ ಹರಿತಾ ಇರ್ಬೇಕಲ್ಲ. ಉಕ್ಕಿ ಹರಿಯೋ ಪ್ರೀತಿಯಲ್ಲಿ ಹಕ್ಕಿ ತರ ಹಾಡು ಹಾಡೋಣವಾ? ಈಗ ಹೇಗಾಗ್ತಾ ಇದೆ? ಆಕಾಶ ಕಳ್ಸ್ಕೊಂಡ್ ಮೈ ಮೇಲ್ ಬಿತ್ತ, ರಕ್ತ ಹೆಪ್ಗಟ್ತಾ ಇದೀಯಾ, ಭೂಮಿ ಕುಸಿದಂಗಾಯ್ತ. ಮಾಂತೇಶ್, ಆವಾಗಲೇ ನಿಂದ ಹೇಗೋ ಒಂದೇ ಒಂದು ಕೊನೆ ನಿರ್ಧಾರ ಇತ್ತು. ಈಗ ನಂದು ಒಂದೇ ಒಂದು ಕೊನೆ ನಿರ್ಧಾರ. ನೀನಾಗೆ ನೀನ್ ಇಲ್ಲಿಂದ ಹೊರಟೋಗ್ಬೇಕು ಒಂದು, ಇಲ್ಲ ನನ್ನ ಕೈಯಲ್ಲಿ ನೀನ್ ಸಾವಾಗಬೇಕು ಒಂದು. ಹೇ ಪ್ರಭು, ಅಂಬು ಅದೇನಾಯ್ತು ಅಂದ್ರ
ನೀ ನಾನು ಹೆಂಗ ಪ್ರೀತಿ ಒಳಗೆ ಟೆಸ್ಟ್ ಮಾಡಿದ್ಯಲ್ಲ ಹಂಗ ನೀನು ಎಷ್ಟು ಗರ್ತಿರ್ಬೋದು ಅಂತ ನಾನು ಟೆಸ್ಟ್ ಮಾಡಿದ್ನ್ಯಾವ. ಗೊತ್ತಾಯ್ತಾ? ನೀ ಗರುತ್ತಲ್ವಾ, ಗಂಡುಳ್ಳ ಗರತಿ ಅಂದ್ರ ನೀನ. ಈಗ ನಂದು ಸರಿ ಹೋಯ್ತು, ನಿಂದು ಸರಿ ಹೋಯ್ತು, ಅದನ್ನು ಇಳಿಸಿ ಬಿಡು, ನಾವು ಹೋಗ್ಬಿಡ್ದ. ನೀನೆಂತ ಊಸರವಳ್ಳಿ ಜಾತಿಗೆ ಸೇರಿದವನು ಅಂತ ನನಗೆ ಮಾತ್ರನೇ ಚೆನ್ನಾಗಿ ಗೊತ್ತು. ಹೊರಟೋಗಿಲ್ಲಿಂದ. ನನ್ನ ಮೇಲೆ ಕರಲಿಲ್ವಾ? ನಾನು ಮಾಡಿದ್ದು ಮಜಾ ಅಂತ ನಿನಗಿನ್ನೂ ಅರ್ಥ ನನ್ನ ಜೀವನಿ ಕರ್ಣನ ಬರ್ಲಿಲ್ವಾ? ಅಂಕಲ್ ಬರ್ರಿ, ಅಂಕಲ್ ರೀ, ನೋಡ್ ಬರ್ರಿ ಅಂಕಲ್, ಬರ್ರಿ ಒಳಗ್ ಬರ್ರಿ ಅಂಕಲ್, ಬಂದಾರ ನೋಡಲೆ. ಅಪ್ಪ, ಏನಲೇ ಮಿಟಕ್ಲಾಡಿ, ಪ್ಯಾತೋ ಸಾಂಗಿಗೆ ಪಿದ ಆಗೋ ನಿನಗೂ ಇಷ್ಟು ಪಗರಿರ್ಬೇಕಂದ್ರ ಮುಖದ ಮೇಲೆ ಮೀಸೆ ಹೊತ್ತಿರೋ ಗಂಡಸ ಕಣೆ ನಾನು. ನನ್ನ ಜೊತೆ ಆಟ ಆಡ್ತೀಯ, ನಾನು ನಿನ್ನ ಬಿಟ್ಟು ಬಿಡೋಣ ಅನ್ಕೊಂಡಿದ್ದೆ, ಆದ್ರೆ ನೀನು ಆಡಿದ್ಯಲ್ಲ ಆಟ. ಈಗ ನೋಡ್ಬಾ ನನ್ನ ದೊಡ್ಡ ಆಟ. ಬಾ ಅಂಬೇಗ, ಎಂತ ಸೌಂದರ್ಯವತಿ ಕಣೆ ನೀನು. ಆ ನಿನ್ನ ಸೌಂದರ್ಯವನ್ನು ತಿಂದು ಅವತ್ತು ನೀ ನನ್ನ ಕೆನ್ನೆ ಮುಟ್ಟಿದ್ಯಲ್ಲ, ಇವತ್ತು ನಾನಿನ ನಿನಗವತ್ತೆ ಹೇಳಿದ್ದೆ ತಾನೇ, ಬಡವ ಹಾಕೋದು ಬದುಕಿನ ಲೆಕ್ಕ, ಶ್ರೀಮಂತ ಹಾಕೋದು ಗಳಿಕೆ ಲೆಕ್ಕ, ಆದ್ರೆ ಮಾಂದೇಶ ಹಾಕೋದೆ ಪಕ್ಕ ಅಂಬೇನಿನ ಸಾವಿನ ಲೆಕ್ಕ. ತಂದೆ, ನನ್ನ ಮಾವನ ಜೊತೆ ನನ್ನ ಮದುವೆ ಮಾಡ್ಲಿಕ್ಕೆ ಎಲ್ಲ ತಯಾರಿನೂ ಮಾಡಿಕೊಂಡ್ರು. ಮದುವೆಗೆ ಮುಂಚೆ ನಾಯಿ ಮುಟ್ಟದ ಮಾಡಿ ಆಗೋಯ್ತು. ನನ್ನ ತಂದೆ ಮಾತಿಗೊಮ್ಮೆ ಹೇಳ್ತಾ ಇದ್ರು, ಮಗಳೇ ಅಂಬಿಕಾ, ಈ ಬಡತನ ಎಂಬ ಮನೆಯಲ್ಲಿ ಹುಟ್ಟಿರುವ ಹೆಣ್ಣು ಆಸ್ತಿ ಕಳ್ಕೊಂಡ್ರೆ ಮತ್ತೆ ಖರೀದಿಸಬಹುದು, ಒಡವೆ ಕಳ್ಕೊಂಡ್ರೆ ಮತ್ತೆ ತರಬಹುದು, ಆದ್ರೆ ಒಂದು ಹೆಣ್ಣು ಒಂದ್ಸಾರಿ ತನ್ನ ಹೆಂತನವನ್ನ ಕಳ್ಕೊಂಡ್ರೆ ಅವಳಿ ಪ್ರಪಂಚದಲ್ಲಿ ನನ್ ಬದುಕಿದ್ರು ಕೂಡ ಸತ್ತಂತೆ. ನನ್ ತಂದೆ ತುಂಬಾ ಸ್ವಾಭಿಮಾನಿ ವ್ಯಕ್ತಿ. ನಾನೇನಾದ್ರೂ ಬದಿ ಕುಡಿದ್ರೆ ಈ ಜನ ನನ್ನ ತಂದೆಗೆ ಚುಚ್ಚಿ ಚುಚ್ಚಿ ಮಾತನಾಡ್ತಾರೆ. ಇಂಥವರ ಮಗಳು ಅಂತ ನನ್ನ ತಂದೆಗೆ ಹೀಯಾಳಿಸಿ ಮಾತನಾಡ್ತಾರೆ. ನನ್ನಿಂದಾಗಿ ನನ್ನ ತಂದೆ ಯಾವತ್ತೂ ನೊಂದ್ಕೊಳ್ಬಾರ್ದು. ನನ್ನ ಎಂತ ಪಾಪಿ ಮಗಳನ್ನ ಹೆತ್ತೆ ದೇವ್ರೆ ಅಂತ ಯಾವತ್ತೂ ಪಶ್ಚಾತ್ತಾಪ ಪಟ್ಕೊಳ್ಬಾರ್ದು. ಹಾಗಾದ್ರೆ ನನ್ನಂತ ಪಾಪಿ ಮಗಳು ಈ ಭೂಮಿ ಮೇಲೆ ಬದುಕಿರ್ಬಾರ್ದು, ನಾನು ಬದುಕಿರ್ಬಾರ್ದು.
ನಿಮ್ಮ ಪಾಪಿ ಮಗಳನ್ನ ಕ್ಷಮಿಸ್ಬಿಡಿ ಅಪ್ಪ. ಅಂಬಿಕಾ ಅಂಬಿಕಾ ಏನು ಮಾಡಾಕತ್ತೀವ ಒಳಗೆ? ಅಲ್ಲಿ ಕಲ್ಯಾಣ ಮಂಟಪನಾಗ ನಿನ್ನ ಗೆಳತಿಯರೆಲ್ಲ ಬಂದು ನೀನು ಬರೀ ಕೇಳಾಕತ್ತಾರ ಅಂಬಿಕಾ ಎಲ್ರಿ ಅಂಬಿಕಾ ಎಲ್ಲಿ ಅಂತೇಳಿ. ಹೊತ್ತಾಯ್ತವ, ಮುಹೂರ್ತಕ್ಕೆ ಟೈಮ್ ಆಕತಿ, ನಡಿ ಮನೆಗೆ ಹೋಗುನು. ಏನು ಹುಚ್ಚು ಹುಡುಗಿದ ಆಕಿ, ಇವತ್ತ ಮದುವೆ ಇಟ್ಕೊಂಡು ನಡುವು ಮನ್ಯಾಗ ಮಕ್ಕೊಂಡಾಳ. ನೀನ ಅಂಬಿಕಾ ಹೇಳವಾ, ಮುಹೂರ್ತಕ್ಕೆ ಹೊತ್ತಾಯ್ತಿ.